ಸರ್ ನಿಮಗೆ ಚಿಕ್ಕ ವಯಸ್ಸಿಂದಲೇ ಈ ಸ್ಪೋರ್ಟ್ಸ್ ಮೇಲೆ ಕ್ರಿಕೆಟ್ ಮೇಲೆ ಜಾಸ್ತಿ ಪ್ರೀತಿ ಇತ್ತು. ಆ ಸಂದರ್ಭದಲ್ಲೇ ನಿಮಗೆ ಅನ್ಸಿರುತ್ತೆ ನಾನು ಲೈವ್ ಸ್ಟೇಡಿಯಂ ಅಲ್ಲಿ ಹೋಗಿ ಕ್ರಿಕೆಟ್ ನೋಡ್ಬೇಕು ಅಂತ. ನೀವ್ ಯಾವ ಟೈಮಲ್ಲಿ ನೋಡಿದ್ರಿ ಫಸ್ಟ್ ನೀವು ಲೈವ್ ಅಂದ್ರೆ ಕ್ರಿಕೆಟ್ ಮ್ಯಾಚ್? ನಾನು ಒಂದು 25 years ಇಂದ ನೋಡ್ತಾ ಇದ್ದೀನಿ. ಬಟ್ ಟು ಬಿ ಆನೆಸ್ಟ್ ನಾನು ಅವಾಗ ಫ್ಯಾನ್ ಆಗಿ ಹೋಗಿ ಬರ್ತಾ ಅವಾಗ ಏನು ಇದು ಮಾಡ್ತಾ ಇದ್ದಿಲ್ಲ. ಬ್ಲಾಕ್ ಅಲ್ಲೆಲ್ಲ ಟಿಕೆಟ್ ತಗೊಂಡು ಈವನ್ IPL ಗೂ ನಾನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಬ್ಲಾಕ್ ಅಲ್ಲಿ ತಗೊಂಡೆಲ್ಲ ಹೋಗಿದ್ದೀನಿ. ತುಂಬಾ ಕಷ್ಟಪಟ್ಟಿದ್ದೀನಿ. ಯಾಕಂದ್ರೆ ಕಾಸ್ಟ್ಯೂಮ್ ತಗೊಂಡು ನೆಕ್ಸ್ಟ್ ಯಾಕಂದ್ರೆ 24 hours ಅಲ್ಲಿ ಕಾಸ್ಟ್ಯೂಮ್ ಕೊಡಬೇಕು. ಮ್ಯಾಚ್ ಮುಗಿಯೋದು 10-10:30 ಆಗುತ್ತೆ. ನೆಕ್ಸ್ಟ್ ಡೇ ನಂತರ ಮತ್ತೆ ಆಫೀಸ್ಗೆ ಹೋಗ್ಬೇಕು ದೇವನಹಳ್ಳಿ ಏರ್ಪೋರ್ಟ್ಗೆ. ಮತ್ತೆ ಅಂಗಡಿ ತೆಗೆಯೋದು 11-11:30 ಆಗುತ್ತೆ. 2 ದಿನದ ಕಾಸ್ಟ್ಯೂಮ್ ಚಾರ್ಜ್ ಎಲ್ಲ ನಾನು ಕೊಟ್ಟಿದ್ದೀನಿ. ತುಂಬಾ ಸಫರ್ ಪಟ್ಟಿದ್ದೀನಿ ಈ ಲೆವೆಲ್ ಬರಕ್ಕೆ. ಸೊ ಒಂಥರ ಪ್ರೌಡ್ ಆಗಿ ಹೇಳ್ಕೊಬೇಕಂದ್ರೆ ದೇರ್ ಆರ್ ಅದರ್ ಫ್ಯಾನ್ಸ್ ಆಲ್ಸೋ. ನಾನು ಅವ್ರನ್ನ ಕಂಪೇರ್ ಮಾಡಿ ನಾನು ಗ್ರೇಟ್ ಅಂತ ಹೇಳ್ಕೊಳಕ್ ಹೋಗಲ್ಲ. ಒಂದು ಪ್ರೌಡ್ ಆಗಿ ಏನಂದ್ರೆ ತುಂಬಾ ಕಡೆ ಹೈಯೆಸ್ಟ್ ಅವಾರ್ಡ್ ಆಗ್ಲಿ, ಹೈಯೆಸ್ಟ್ ಹಾನರ್ಗಳಾಗ್ಲಿ, ಹೈಯೆಸ್ಟ್ ಚೀಫ್ ಗೆಸ್ಟ್ ಆಗಿ ನಾನೇ ಹೋಗಿರೋದು ಎಲ್ಲ ಫ್ಯಾನ್ಗಿಂತ. ಅದೊಂದು ಪ್ರೌಡ್ ಮೂಮೆಂಟ್. ಅದಕ್ಕೆ ಎಲ್ಲರೂ ಕರೀತಾರೆ ಮ್ಯಾರಥಾನ್ಗೆ. TCS 10K ಮ್ಯಾರಥಾನ್ಗೂ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ. ಅಲ್ಲಿ ಮ್ಯಾರಥಾನ್ ಓಡೋರೆಲ್ಲ ಬಂದ್ಬಿಟ್ಟು ನನ್ನ ಜೊತೆ ಸೆಲ್ಫಿ ಇಟ್ಕೊಂಡು ಅಲ್ಲಿ TCS CEO ಟಾಪ್ ಅಫಿಷಿಯಲ್ಸ್ ಎಲ್ಲ ಶಾಕ್ ಆಗ್ಬಿಟ್ರು. ಏನ್ ಮಾರ ಈ ತರ ಕ್ರೇಜ್ RCB ಅನ್ಕೊಂಡು. ಅದೆಲ್ಲ ಗೋಲ್ಡನ್ ಮೂಮೆಂಟ್ಸ್. ಜಸ್ಟ್ ಇಮ್ಯಾಜಿನ್ ಎಂಟರ್ ವರ್ಲ್ಡ್ಗೆ ಗೊತ್ತು TCS ಮ್ಯಾರಥಾನ್. ಸೊ ಅಂತದ್ರಲ್ಲಿ ಓಡೋರೆಲ್ಲ ಬಂದು ನನ್ನ ಜೊತೆ RCB ಅಂತ ಚಾಂಟ್ ಪಡ್ಕೊಂಡು ಹೋಗ್ತಾ ಇದ್ರು. ದಟ್ ಸುಮಾರು ಗೋಲ್ಡನ್ ಹಿಂಗೆ ಮಾತಾಡ್ತಾ ಹೋಗಿದ್ರೆ ಬಹುಶಃ ನೀವು ನನ್ 1 week ಆಗತ್ತೆ ನಂದು ಗೋಲ್ಡನ್ ಮೂಮೆಂಟ್ಸ್ ಎಲ್ಲ ಕೇಳಕ್ಕೆ. ನೋಡಿ ಇದು ಫ್ಲೋಲ್ ಬಂತು. ಆಮೇಲೆ ಈಗ TCS ಮ್ಯಾರಥಾನ್ ಬರಕ್ ಮುಂಚೆನೆ ನಂದು ಫೋಟೋ ಅಪ್ಲೋಡ್ ಆಗ್ತದೆ. ಎಲ್ಲರೂ ನೋಡಿ ಅಣ್ಣ ನಿನ್ ಫೋಟೋ ಮತ್ತೆ ಹಾಕಿದ್ದಾರೆ ಅಂತ. ಸೊ ಇದೆಲ್ಲ ಗೋಲ್ಡನ್ ಮೂಮೆಂಟ್ಸ್. ಯಾವ ಇಯರ್ ಅಲ್ಲಿ ಸರ್ ನೀವು ಸ್ಟೇಡಿಯಂ ಅಲ್ಲಿ ಫಸ್ಟ್ ಮ್ಯಾಚ್ ನೋಡಿದ್ದು? ಅದು ಗೊತ್ತಿಲ್ಲ ಮೇಡಮ್, ಪರ್ಟಿಕ್ಯುಲರ್ ಡೇಟ್ ಮಾಡ್ತೀನಿ. 25 years ಬ್ಯಾಕ್. ಬಟ್ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನೀವು ನೋಡಿ? ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೆ. ನನ್ಗೆ ನನ್ ನೇಮ್ ಲೈಮ್ ಲೈಟ್ ಬಂದಿದೆ ಫಸ್ಟ್ IPL ಇಂದ. RCBನೇ ನನ್ನ ಬ್ರ್ಯಾಂಡ್. RCB ಈಗಲೂ ಅದೇ ಟೀಮ್ ಇಂಡಿಯಾದ ಹಾಕಿದ್ರು RCB ಅಂತಾನೆ ನನ್ಗೆ ಇದು ಮಾಡೋದು. ಎಲ್ಲರೂ ಕರೆಯೋದು RCB ಫ್ಯಾನ್ ಅಂತ. ಕಳೆದ ವರ್ಷ RCB ವಿನ್ ಆದಾಗ ನೀವು ವಿನ್ನಿಂಗ್ ಮೂಮೆಂಟ್ ನ ಹೆಂಗೆ ಎಂಜಾಯ್ ಮಾಡಿದ್ರಿ? ಸಿಕ್ಕಾಪಟ್ಟೆ ಅಂದ್ರೆ ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ಇರೋರೆಲ್ಲ ನನ್ನ ಹತ್ರ ಬಂದ್ಬಿಟ್ರು. ಆಲ್ಮೋಸ್ಟ್ ಬೇರೆ ಕಡೆ ಇದ್ದವರೆಲ್ಲ. ಯಾಕಂದ್ರೆ ವಿನ್ನಿಂಗ್ ಸೆಲೆಬ್ರೇಷನ್ ಮಾಡಿ ಹತ್ಕೊಂಡು ಹಗ್ ಮಾಡ್ಕೊಂಡು ಎಲ್ರು ನಮ್ಮ ಬೆಂಗಳೂರಿಂದ ಸುಮಾರು ಜನ ಬಂದಿದ್ರು. ಗೋಲ್ಡನ್ ಮೂಮೆಂಟ್ ಅದ. ನಮ್ಮ ಕರ್ನಾಟಕ ಫ್ಲಾಗ್ ಇಟ್ಕೊಂಡು ಓ ಮೈ ಗಾಡ್ ಪ್ರೈಸ್ಲೆಸ್ ಮೂಮೆಂಟ್ ಅದ. ಮತ್ತೆ ಕಪ್ ಗೆಲ್ಬೋದು ನಾವು, ಬಟ್ ಆ ಎಮೋಷನ್ಸ್ ಮತ್ತೆ ಸಿಗಲ್ಲ. ಯಾಕಂದ್ರೆ 18 years ಕಾಯ್ದು ಗೆದ್ದು ಗೆದ್ದಾದ್ರೆ ಇನ್ನು ಎಷ್ಟು ಕಪ್ಪು ಬಂದ್ರು ನಮ್ಗೆ ಅದು ಕೌಂಟ್ ಹಾಕೊಂಡು ಹೋಗುತ್ತೆ. ಬಟ್ ಆ ಮೂಮೆಂಟ್ ವಿಲ್ ಬಿ ದಿ ಬೆಸ್ಟ್ ಮೂಮೆಂಟ್. ನನ್ಗೊಬ್ಬನಿಗೆ ಅಲ್ಲ, ಎಂಟೈರ್ RCB ಫ್ಯಾನ್ಸ್ ಆಗಲಿ, ಮ್ಯಾನೇಜ್ಮೆಂಟ್ಗಾಗಲಿ, ಈವನ್ ವಿರಾಟ್ ಕೊಹ್ಲಿಗೂ ಆಗಲಿ, ಪ್ರತಿಯೊಬ್ಬರಿಗೂ. ಅಫ್ಕೋರ್ಸ್ ನೋಡಿ ಎಷ್ಟೋ ಕ್ಯಾಪ್ಟನ್ ಬಂದು ಹೋಗ್ಬಿಟ್ರು. ರಜತ್ ಪಟಿದಾರ್ ಅದೇನು ಪುಣ್ಯ ಮಾಡಿದ್ರು ನಿಜಕ್ಕೂ. ಅವ್ರನ್ನ RCB ಇರೋ ತನಕ ರಜತ್ ಪಟಿದಾರ್ ಯಾರು ಮರೆಯಲ್ಲ. ಓಕೆ, ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿಗೆ ಜೊತೆಗೆ RCB ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಿಜಕ್ಕೂ ನಾವು RCB ಅನ್ಸ್ಕೊಳ್ಳೋದು ತುಂಬಾ ತುಂಬಾ ಪ್ರೌಡ್ ಅನ್ಸುತ್ತೆ. ಎಲ್ಲೇ ಹೋದ್ರು ನಮ್ಮ RCB ಬಗ್ಗೆ ಮಾತಾಡ್ತಾರೆ. ಇದು ಯಾರು ಹೇಳ್ಕೊಟ್ಟಂಗಿಲ್ಲ, ಎಲ್ಲ ಅವ್ರವ್ರ ಹಾರ್ಟಲ್ಲಿ ಬರುತ್ತೆ. ನಾನು ಅಫ್ಕೋರ್ಸ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನಿಮ್ಗೆ ಹೇಳೋದು ಮರ್ತದೆ. ಪ್ರತಿ ಚಾನಲಲ್ಲಿ ಹೇಳ್ತೀನಿ. ಅಫ್ಕೋರ್ಸ್ ನೋಡಿ ಮಾತಾಡ್ತಾ ಸಡನ್ ಅಲ್ಲಿ ಬಂದ್ಬಿಡ್ತು. 365 days ನಾನು ಎಲ್ಲೇ ಇರಲಿ, ಯಾವುದೇ ಮೂಲೆಯಲ್ಲಿರಲಿ, ನೀವು ಎಂಥ ಸ್ಪೆಷಲಿಸ್ಟ್ ಡಾಕ್ಟರ್ನ ಕರ್ಕೊಂಡ್ಬಂದ್ರು ನನ್ನ ಬ್ಲಡ್ ಗ್ರೂಪ್ ಏನಾದರೂ ನೀವು ಚೆಕ್ ಮಾಡಿದ್ರೆ ರಿಸಲ್ಟ್ ಬರೋದೆ RCB ಪಾಸಿಟಿವ್. O ಪಾಸಿಟಿವ್, B ಪಾಸಿಟಿವ್ ಅಂತ ಬರಲ್ಲ, RCB ಪಾಸಿಟಿವ್. ಸೊ ಇದೇ ಥರ ನಮ್ಮ RCB ಫ್ಯಾನ್ಸ್ ಎಲ್ಲ ಕಡೆ ನಮ್ಮ RCBನ ಸಪೋರ್ಟ್ ಮಾಡ್ತಾರೆ. ಯಾರನ್ನೂ ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ. ಯಾರು ಮಾಡಿದ್ರು ಈ ಕಿವೇಲ್ ಕೇಳಿ, ಈ ಕಿವೇಲ್ ಬಿಟ್ಬಿಡಿ. ವಿ ಗಿವ್ ರೆಸ್ಪೆಕ್ಟ್. ನಾವೇನು ಹೆಸರು ತೆಗ್ದಿದ್ದೀರೋ ಇನ್ನು ಮುಂದಕ್ಕೂ RCB ಇರೋ ತನಕ ಓನರ್ ಚೇಂಜ್ ಆಗಲಿ, ಹೊಸಬರು ಬರಲಿ ಹೋಗಲಿ, ನಮ್ಮ ಟೀಮ್ ಮೇಲೆ ಇರೋ ಪ್ರೀತಿ ಇದೇ ಥರ ಇರಲಿ. ಸೇಫಾಗಿ ಮ್ಯಾಚ್ ನೋಡಿ. ಯಾವುದೇ ಸ್ಟೇಡಿಯಂ ಹೋಗಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತಲ್ಲ, ಎಲ್ಲೇ ಸ್ಟೇಡಿಯಂಗೆ ಹೋದಾಗ ಸೇಫಾಗಿ ಹೋಗಿ, ಸೇಫಾಗಿ ಟ್ರಾವೆಲ್ ಮಾಡಿ, ಸೇಫಾಗಿ ಮ್ಯಾಚ್ ಎಂಜಾಯ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ನಮ್ಮ ಟೀಮ್ಗೆ. ವಿನ್ ಆರ್ ಲೂಸ್ RCB ಫಾರ್ ಎವರ್. ಪ್ರೌಡ್ ಟು ಬಿ RCB. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮ್ಮ ಬಾಯಿ ಹರಕೆ ಇರ್ತೀನಿ. ಈ ವರ್ಷ ಕೂಡ ನಮ್ಮ RCB ಕಪ್ ಗೆಲ್ಲುವಂತಾಗ್ಲಿ. ಎಷ್ಟೋ RCB ಅಭಿಮಾನಿಗಳ ಆಸೆ. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಒಂದಲ್ಲ ಬ್ಯಾಕ್ ಟು ಬ್ಯಾಕ್ 3 ಕಪ್ ಹೊಡಿತೀರ ಅಂತ ಹೇಳಿದ್ದಾರೆ. ಬಹುಶಃ ದೇವ್ರ ಆಶೀರ್ವಾದ ಕೊಟ್ಬಿಟ್ರೆ ಅಟ್ಲೀಸ್ಟ್ ಈ ಕಪ್ಪು 11 ಮೆಂಬರ್ಸ್ ಏನಿದಾದ್ರು ಅವ್ರಿಗೂ ನಾವು ಡೆಡಿಕೇಟ್ ಮಾಡ್ಬೋದು. ಅವ್ರು ನಮ್ಮ ಜೊತೆನೇ ಇದ್ದಾರೆ. ಅವ್ರನ್ನೂ ಸೇರಿ ನಾವು ಸೆಲೆಬ್ರೇಟ್ ಮಾಡ್ದಂಗೆ ಆಗತ್ತೆ. ನಿಜಕ್ಕೂ ತುಂಬಾ 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 ಖುಷಿ ಆಯ್ತು ನನಗೂ ನಿಮ್ಮ ಜೊತೆ ಮಾತಾಡಿ. ಸೊ ನನ್ನ ಗುಡ್ ಎಮೋಷನ್ಸ್ ಎಲ್ಲ, ಗೋಲ್ಡನ್ ಮೂಮೆಂಟ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದು. ಯಾವತ್ತೂ ನನಗೆ ಆಲ್ವೇಸ್ ಐ ಸಲ್ಯೂಟ್ ಟು ಮೀಡಿಯಾ ಪೀಪಲ್. ಯಾಕಂದರೆ ನಾವೇನು ಕ್ರಿಕೆಟರ್ ಅಲ್ಲ, ನಾವೇನು ಫಿಲಮ್ ಆ್ಯಕ್ಟರ್ಸ್ ಅಲ್ಲ, ಆದರೂ ನಾನೊಂದು ಪ್ಯಾಷನಾಗಿ ಮಾಡಿರೋದ್ರಿಂದ ಪ್ರತಿ ಮೀಡಿಯಾದಿಂದನೇ ನಾನು ವಾಟ್ ಐಮ್ ಟುಡೇ. ಯಾಕಂದರೆ ತುಂಬ ಮೀಡಿಯಾದವರು ನನಗೆ ಹೆಲ್ಪ್ ಮಾಡಿದ್ದಾರೆ.
ಇನಿಷಿಯಲ್ ಸ್ಟೇಜಲ್ಲಿ. ಸೊ ಯಾಕಂದರೆ ಮೀಡಿಯಾದಲ್ಲಿ ಪಬ್ಲಿಸಿಟಿ ಆಗಿಲ್ಲ ಅಂದರೆ ಅಷ್ಟು ಫಾಸ್ಟಾಗಿ ಇದಾಗಲ್ಲ. ಸೊ ನನ್ನ ಕಡೆಯಿಂದ ಚಿಕ್ಕ ಮೀಡಿಯಾ ಆಗಲಿ ದೊಡ್ಡ ಮೀಡಿಯಾ ಆಗಲಿ, ಐ ಆಲ್ವೇಸ್ ರೆಸ್ಪೆಕ್ಟ್. ನೆನ್ನೆನೋ ಒಂದು ಚಾನಲ್ಗೆ ಹೋಗಿದ್ದೆ, ನಾನು ಇಂಟರ್ವ್ಯೂ ಮಾಡಿದೆ. ಸೊ ನೋ ಮ್ಯಾಟರ್ ಯಾರೇ ಎಷ್ಟೇ ನಾನು ಬಿಸಿ ಶೆಡ್ಯೂಲ್ ಇದ್ರೂ ಮೀಡಿಯಾದವ್ರಿಗೆ ಇಲ್ಲ ಅನ್ನಲ್ಲ ಮೇಡಮ್. ಯಾಕಂದರೆ ಅವ್ರು ಒಂದು ಬೈಟ್ ಆಗಲಿ ಇದಾಗಲಿ ಸುಮಾರು ನನಗೆ ಹೋಗಿ ಅದರಲ್ಲೂ ನಮ್ಮ ಕನ್ನಡ ಚಾನಲ್ಗಂದರೆ ಫಸ್ಟ್ ಪ್ರಿಫರೆನ್ಸ್ ನಾನು ಯಾವತ್ತೂ ಇಲ್ಲ ಅನ್ನಲ್ಲ. ಇದೇ ಥರ ನನ್ನ ಸಪೋರ್ಟ್ ಅಂತೂ ಮೀಡಿಯಾದವ್ರಿಗೆ ಆಲ್ವೇಸ್ ಮೈ ಬಿಗ್ ಸಲ್ಯೂಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಕನ್ನಡದ ಮೇಲಿನ ಅಭಿಮಾನ ಹೀಗೆ ಇರಲಿ. ಜೊತೆಗೆ ನೀವು ಹೇಳಿದಂತೆ ಈ ವರ್ಷ ಕೂಡ ನಮ್ಮ RCB ಫ್ಯಾನ್ಸ್ ಕಪ್ ಗೆಲ್ಲುವಂತಾಗಲಿ, ಜೊತೆಗೆ ಎಲ್ಲವೂ ಸುಗಮವಾಗಲಿ ಸಾಗಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ನನಗೊಂದು ಡ್ರೀಮ್ ಇದೆ, ಆಸ್ ಎ ಕನ್ನಡಿಗನಾಗಿ ನೀವು ಹೇಳಿದಿರ ಒಂದು ಸ್ಟೇಟ್ ಅವಾರ್ಡ್ ತಗೊಬೇಕಂತ ಒಂದು ಡ್ರೀಮ್ ಇದೆ RCB ಪರವಾಗಿ. ಆಮೇಲೆ ಅಫ್ಕೋರ್ಸ್ ನಾನು ಪುನೀತ್ ಸರ್ ವೈಫ್ ಅಶ್ವಿನಿ ಮೇಡಮ್ನು ಮೀಟ್ ಮಾಡಿ ಹೇಳಿದ್ದೆ, ಎಷ್ಟೆಷ್ಟು ಅವಾರ್ಡ್ ತಗೊಂಡಿದ್ದೀನಿ. ಅಪ್ಪು ಸಾರಲ್ಲಿ ಅವ್ರ ಹೆಸರಲ್ಲಿ ಒಂದು ಅವಾರ್ಡ್ ಏನಾದರೂ ಸಿಕ್ಬಿಟ್ರೆ ದಟ್ ವಿಲ್ ಬಿ ಮೋರ್ ದೆನ್ ಆಸ್ಕರ್ ಅವಾರ್ಡ್. ಅಪ್ಪು ಸರ್ ಹೆಸರಲ್ಲಿ ಏನಾದರೂ ನಾನು ಹೇಳಿದ್ದೀನಿ, ಅಶ್ವಿನಿ ಮೇಡಮ್ಗೂ ಹೇಳಿದ್ದೀನಿ, ಬಹುಶಃ ಅವ್ರ ಹೆಸರಲ್ಲಿ ಇಟ್ಟು ಏನಾದರೂ ನನಗೆ ಕಪ್ ಅವ್ರ ಹೆಸರಲ್ಲಿ ಅವಾರ್ಡ್ ಸಿಕ್ಕಿದ್ರೆ, ನೋಡಿ ಇಲ್ಲೆಲ್ಲ ನೋಡಿರ್ತಾರೆ ಎಷ್ಟು ಆನರ್ ಎಷ್ಟು ಅವಾರ್ಡ್ಗಳು ಬಂದಿದೆ. ಅಪ್ಪು ಸರಲ್ಲಿ ಬಂದ್ಬಿಟ್ರೆ ಮೇಡಮ್ ಮೋರ್ ದೆನ್ ಆಸ್ಕರ್ ಲೆಕ್ಕ ಮಾಡ್ಕೊಳ್ಳಿ. ಅಂದರೆ ಅದೊಂದು ಡ್ರೀಮ್ ಇದೆ. ಬಹುಶಃ ನಿಮ್ಮ ಚಾನೆಲ್ ಥ್ರೂ ನೋಡಿ ಯಾರಾದರೂ ಒಂದು ಕ್ರಿಯೇಟ್ ಮಾಡಿ ಒಂದು ಅಪ್ಪು ಸರ್ ಹೆಸರಲ್ಲಿ ಬಂದರೆ ಐ ವಿಲ್ ಬಿ ಬ್ಲೆಸ್ಡ್. ಮೇಡಮ್ ನಿಮ್ಗೊಂದು ಎಮೋಷ್ನಲ್ ಮೂಮೆಂಟ್ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಅದೇನಿಲ್ಲ ನೋಡಿ. ಈ ಮೂಮೆಂಟು ನನ್ನ ಲೈಫಲ್ಲಿ ಅಫ್ಕೋರ್ಸ್ ನನ್ನ ಎಷ್ಟೋ ಅವಾರ್ಡ್ಗಳು ಹಾನರ್ಗಳೆಲ್ಲ ಬಂದಿದೆ. ಇದೊಂದು ಗೋಲ್ಡನ್ ಮೂಮೆಂಟ್ ಇನ್ ಮೈ ಲೈಫ್ ಟಿಲ್ ಮೈ ಲಾಸ್ಟ್ ಬ್ರೀತ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 2019 ವರ್ಲ್ಡ್ ಕಪ್ ಮುಗಿಸ್ಕೊಂಡು ಇಂಗ್ಲೆಂಡಿಂದ ನಾನು ಬೆಂಗಳೂರು ಬಂದಾಗ ನಮ್ಮ ತಾಯಿ ತೀರ್ಕೊಂಡ್ರು, ಅವರು ಹುಷಾರಿದ್ದಿಲ್ಲ. ಆವಾಗ ಫಸ್ಟ್ ಮೆಸೇಜ್ ಹಾಕಿದ್ದೆ ನಮ್ಮ ಬಾಸ್ಗೆ, ಈ ಥರ ಆಯಿತು ಅಂತ. ಅವರು ಇಮಿಡಿಯೇಟ್ಲಿ ಫೋನ್ ಮಾಡಿ ನನಗೆ ಸಮಾಧಾನ ಮಾಡಿ, ನಾರ್ಮಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಿಥಿ ಕಾರ್ಯ ಅಂತ ಮಾಡ್ತಿರಲ್ಲ, ಒನ್ ಡೇ ಬಿಫೋರ್ ಎಲ್ಲ ಸ್ಟಾಫ್ನ ಕರೆಸಿ ಬೆಂಗಳೂರಿಗೆ ಒಂದು ರೆಸಾರ್ಟಲ್ಲಿ ಎಷ್ಟೋ ಲಕ್ಷಾಂತರ ಖರ್ಚು ಮಾಡಿ ನಮ್ಮ ತಾಯಿ ಫೋಟೋ ಇಟ್ಟು ಟ್ರೈಬಲ್ ಟು ಸುಕುಮಾರ್ ಮದರ್ ಅಂದ್ಬಿಟ್ಟು ಸ್ಟೇಜ್ ಮೇಲೆ ನನ್ನ ಬಗ್ಗೆ ನನ್ನ ಪ್ಯಾಷನ್ ಬಗ್ಗೆ ಎಷ್ಟು ಮಾತಾಡಿದ್ರು ಅಂದರೆ, ಯಾಕಂದರೆ ಅಲ್ಲಿ ನಮ್ಮ ಬಾಸು ಬಂದಿದ್ದರು ಸೆಮಿಫೈನಲ್ ಫೈನಲ್ ನೋಡೋಕ್ಕೆ. ಯಾವಾಗಲೂ ಅವರು ನಂದು ಅಚೀವ್ಮೆಂಟ್ಸು ವಾಟ್ಸಪ್ಪಲ್ಲಾಗಲಿ ಇದರಲ್ಲಿ ಟಿ ವಿಯಲ್ಲಿ ನೋಡ್ತಾಯಿದ್ರು, ಲೈವಲ್ಲಿ ನೋಡಿ ತುಂಬ ನನ್ನ ಬಗ್ಗೆ ಹೊಗಳ್ತಾಯಿದ್ರು. ಅದರಲ್ಲೂ ನಮ್ಮ ತಾಯಿ ಹೆಸರಲ್ಲಿ ಫೋಟೋ ಇಟ್ಟು ಟ್ರೈಬಲ್ ಟು ಸುಕುಮಾರ್ ಮದರ್ ಅಂದ್ಬಿಟ್ಟು ಈ ಟ್ರೋಫಿ ಏನು ನೀವು ನೋಡ್ತಾ ಇದ್ದೀರಲ್ವ, ಇದು ನಮ್ಮ ತಾಯಿ ಹೆಸರಲ್ಲಿ ಕೊಟ್ಟಿದ್ದು. ನಿಜಕ್ಕೂ ಈ ಮೂಮೆಂಟ್ ಲೈಫಲ್ಲಿ ನನ್ನ ಕೊನೆ ಉಸಿರಿಗಿರೋ ತನಕ ಇದು ಮರೆಯಲ್ಲ. ನಮ್ಮ ತಾಯಿ ಆಶೀರ್ವಾದ. ಒಬ್ಬ ಕ್ರಿಕೆಟ್ ಅಭಿಮಾನಿಗೆ ಅವರ ನೆಚ್ಚಿನ ಕ್ರಿಕೆಟರ್ ಏನೇ ಕೊಟ್ಟರು, ಏನೇ ಗಿಫ್ಟ್ ಕೊಟ್ಟರು ಅವರಿಗೆ ತುಂಬ ಅಮೂಲ್ಯ ಆಗಿರುತ್ತೆ. ಸದ್ಯಕ್ಕೆ ಸುಕುಮಾರ್ ಅವರಿಗೆ ವಿರಾಟ್ ಕೊಹ್ಲಿ ಅವರು ಅವರ ಜರ್ಸಿಯನ್ನೇ ಕೊಟ್ಟಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ವಿರಾಟ್ ಕೊಹ್ಲಿ ಅವರು ಜರ್ಸಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳೋದಿದ್ರೆ ಇಲ್ಲೇ ಇದೆ ಜರ್ಸಿ. ಎಸ್ ಮೇಡಮ್, ನೀವು ಹೇಳ್ದಂಗೆ ಇಂಥ ಲೆಜೆಂಡ್ ಹತ್ರ ಜರ್ಸಿ, ಅದು ಅವ್ರು ಯೂಸ್ ಮಾಡಿರೋಂಥ ಜರ್ಸಿ ನೋಡ್ಬೋದು ನೀವು, ಅವ್ರ ಹೆಸರು ಇದೆ. ಸೊ 2019 ಮ್ಯಾಚ್ ಆಗಿದ್ದ ಕೂಡಲೇ ಅವರು ವೇರ್ ಮಾಡಿದ್ದು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಅವರು ಆಟೋಗ್ರಾಫ್ ಸಮೇತ ಸಪೋರ್ಟಿಂಗ್ ಸ್ಟಾಫ್ ಹತ್ರ ನನಗೆ ಕೊಟ್ಟು ಕಳಿಸಿದ್ರು. ರಿಯಲಿ ಇಟ್ಸ್ ವೆರಿ ವೆರಿ ಪ್ರೀಷಿಯಸ್ ಗಿಫ್ಟ್ ಇನ್ ಮೈ ಲೈಫ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ವಿಶ್ವಕಪ್ದು, ಇದು ಟೆಸ್ಟ್ ಮ್ಯಾಚ್ ಸ್ವೆಟ್ರು. ಇಂಡಿಯಾ ಶ್ರೀಲಂಕಾ ಪಿಂಕ್ ಬಾಲ್ ಮ್ಯಾಚ್ ನಡೀತಾ ಇರುವಾಗ ಇದೇ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ, ಆಕ್ಚುಲಿ ನಾನು ಚಂಡೀಗಢಲ್ಲಿ ಮ್ಯಾಚ್ ಆಡುವಾಗ ಮೊಹಾಲಿಯಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಸೊ ನಾನು ಯಾವುದೇ ಊರಿಗೆ ಹೋದ್ರು ಆ ಲೋಕಲ್ ಭಾಷೆ ಮಾತಾಡ್ತೀನಿ. ಅಫ್ಕೋರ್ಸ್ ನಮ್ಮ ಲೆಜೆಂಡ್ ಅವರು ಪಂಜಾಬಿ ಆಗಿರೋದ್ರಿಂದ ಕೆಲವು ಪದಗಳು ಪಂಜಾಬಿಯಲ್ಲಿ ನಾನು ಚಾಂಟ್ ಮಾಡ್ತಾ ಇರುವಾಗ ಅವ್ರಿಗೆ ತುಂಬಾ ಖುಷಿ ಆಯ್ತು, ಅಂದ್ರೆ ನಗ್ತಾ ಇದ್ರು. ಆಮೇಲೆ ಬಂದ್ ಕೂಡಲೇ ಪ್ರಾಕ್ಟೀಸ್ ಟೈಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ನನಗೆ, ಯಾಕಂದ್ರೆ ನಂದು ಒಂದು ಡ್ರೀಮ್ ಇತ್ತು ಸ್ವೆಟ್ರು ಮತ್ತೆ ಅವ್ರದ್ದು ಹೆಲ್ಮೆಟ್ ಬೇಕು ಅಂತ. ಆಮೇಲೆ ನಾರ್ಮಲ್ ಆಗಿ ಫ್ಯಾನ್ಸ್ ಕೇಳ್ತಾರೆ ಏನೇನು ಬೇಕು ಅಂತ, ಬಟ್ ಅವರು ನನ್ನ ಗೊತ್ತು, ಈ ನೋಸ್ ಅಬೌಟ್ ಮೈ ಪ್ಯಾಷನ್. ಸರಿ ಬ್ರದರ್, ನಿಮ್ಗೆ ಏನೇನು ಎಲ್ಲ ಬೇಕು ಅಂತ ಕೇಳಿದ್ರು. ನನಗೆ ಸ್ವೆಟ್ರು ಮತ್ತೆ ಹೆಲ್ಮೆಟ್ ಬೇಕು ಅಂತ. ಸರಿ ಮ್ಯಾಚ್ ಆಗದ್ ಕೂಡಲೇ ಕೊಡ್ತೀನಿ ಅಂತ. ಬಿಫೋರ್ ಪ್ರೆಸೆಂಟೇಷನ್ ಆಗದ್ ಕೂಡ ಮುಂಚೆನೆ ನನಗೆ ಅವರು ಇದು ಹೆಲ್ಮೆಟ್ಟು ಮತ್ತೆ ಇದು ನಿಜಕ್ಕೂ ನನಗೆ ಎಷ್ಟು ಫೀಲ್ ಆಗ್ತಾ ಇದೆ ಅಂದ್ರೆ, ನನ್ನ ಮನೆಗೆ ಬರೋರೆಲ್ಲ ಕೈ ಮುಗಿತಾರೆ ಇದು. ಯಾಕಂದ್ರೆ ಲೆಜೆಂಡ್ ಯೂಸ್ ಮಾಡಿರೋದು, ಇಟ್ಸ್ ರಿಯಲಿ ವೆರಿ ವೆರಿ ಪ್ರೀಷಿಯಸ್ ಗಿಫ್ಟ್ ಇನ್ ಮೈ ಲೈಫ್. ಈ ಮೂರು ಯಾವತ್ತೂ ಇದು ಸೇಮ್. ಈ ಟೆಸ್ಟ್ ಮ್ಯಾಚ್ ಸ್ವೆಟರ್ ಕೊಟ್ಟಾಗಲೇ ಅವರು ಯೂಸ್ ಮಾಡಿರೋಂಥ ಹೆಲ್ಮೆಟ್, ಸ್ವೆಟ್ರು ಮತ್ತೆ ಇದೆರಡು ಕೊಟ್ಟರು. ಅದು 2019 ಅಲ್ಲಿ ಜರ್ಸಿ ಕೊಟ್ಟಿದ್ದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.